ಓಂ ರುದ್ರಂ ಸಮಾಶ್ರಿತಾ ದೇವ ರುದ್ರೋ ಬ್ರಹ್ಮಾಣಮಾಶ್ರಿತಃ ಬ್ರಹ್ಮಾ ಮಾಮಾಶ್ರಿತೋ ನಿತ್ಯಂ ನಾಹಂ ಕಂಚಿದುಪಾಶ್ರಿತಃ ಸಂಸಾರೇಸ್ಮಿನ್ ಮಹಾಘೋರೆ ಜನ್ಮರೋಗಭಯಾಕುಲೆ ಅಯಮೇಕೋ ಮಹಾಭಾಗಃ ಪೂಜ್ಯತೆ ಯದಧೋಕ್ಷಜಃ. ಶ್ರೀ ಗುರುಭ್ಯೋ ನಮಃ. ಮಹಾಭಾರತ ಪ್ರವಚನ ಸರಣಿಯಲ್ಲಿ 1193ನೇಯ ಅನುಶಾಸನ ಪರ್ವದ 126ನೇ ಭಾಗ ಇದು. ವಾವಿಳ್ಯ ರಾಮಸ್ವಾಮಿ ಶಾಸ್ತ್ರಿಗಳ ಪಾಠದಲ್ಲಿ 81ನೇ ಅಧ್ಯಾಯದ 133ನೇ ಶ್ಲೋಕ ಈಗ ನಾವು ನೋಡಬೇಕಾದದ್ದು. ಟಿ ಆರ್ ಕೃಷ್ಣಾಚಾರ್ಯ ಪಾಠದಲ್ಲಿ 143ನೇ ಅಧ್ಯಾಯ, ವೈಷ್ಣವ ಪಾಠದಲ್ಲಿ 138ನೇ ಅಧ್ಯಾಯ, ಉತ್ತರ ಭಾರತದ ಗೀತಾ ಪ್ರಶ್ನೆ ಪಾಠದಲ್ಲಿ 94ನೇ ಅಧ್ಯಾಯ. ಇಲ್ಲಿ ಮತ್ತೊಂದು ರೀತಿಯಾದಂತಹ ಧರ್ಮೋಪದೇಶ ರೂಪವಾದಂತಹ ಅಧ್ಯಾಯ, ನಾವು ಅದನ್ನೀಗ ನೋಡಬೇಕಾಗುತ್ತೆ. ಈ ಅಧ್ಯಾಯದಲ್ಲಿಯೂ ಕೂಡ ಅನೇಕ ಧಾರ್ಮಿಕ ಪ್ರತಿಜ್ಞೆಗಳನ್ನು, ಮನುಷ್ಯನ ಧರ್ಮ ಹೇಗಿರಬೇಕು, ಹೇಗೆ ಆತ ಧರ್ಮವನ್ನು ಆಚರಿಸಬೇಕು ಅನ್ನೋದನ್ನ ನಾವು ನೋಡೋರಿದ್ದೇವೆ. ಇಲ್ಲಿ ಭೀಷ್ಮರು ಈ ಕಥೆಯನ್ನು ಹೇಳುವಾಗ ಯಾವುದೇ ಪ್ರಶ್ನವನ್ನ ಯುಧಿಷ್ಠಿರ ಮಾಡಿದ್ದು ಕಂಡು ಬರೋದಿಲ್ಲ. ಆದ್ರಿಂದ ಈ ಅಧ್ಯಾಯವನ್ನ ಹಿಂದಿನ ಅಧ್ಯಾಯದಲ್ಲೇ ಮುಂದುವರಿಸಿದ್ದಾರೆ ವಾವಿಳ್ಯ ರಾಮಸ್ವಾಮಿ ಶಾಸ್ತ್ರಿಗಳ ಪಾಠದಲ್ಲಿ. ಅದೇ ಸರಿ ಅಂತ ಕಾಣಿಸ್ತದೆ ನನಗೆ. ಸ್ವಸ್ಥಸ್ತು ಸತಾಂ ಅಶೇಷ ಸನ್ಮಂಗಲಾನಿ ಭವಂತು. ಅನೇಕೈಃ ಋಷಿಭಿಃ ರಾಜರ್ಷಿಭಿಶ್ಚ ಧರ್ಮಸ್ಯ ವಿಷಯೇ ಕೃತಾಂ ಕಾಂಚನ ಪ್ರತಿಜ್ಞಾಂ ಅಸ್ಮಿನ್ ಅಧ್ಯಾಯೇ ಸರ್ವೇ ವಯಂ ಆಕರಣಯಾಮಃ. ಯೇನ ಆಖ್ಯಾನೇನ ಶ್ರುತೇನ ಪುರುಷಃ ಸ್ತ್ರೀ ವಾ ಮೂರ್ಖಂ ಪುತ್ರಂ ನ ಪ್ರಾಪ್ನುವಂತೆ ಕೇನಾಪಿ ತಿರಸ್ಕೃತಾಃ ನ ಭವಂತೆ ಸರ್ವಾಭಿಃ ಆಪದ್ಭಿಃ ಮುಚ್ಯಂತೆ ರಜೋಗುಣರಹಿತಃ ಶ್ರೇಯೋ ಭಾಗಿ ಭವಿಷ್ಯತಿ ಅವಸಾನಾನಂತರಂ ಸ್ವರ್ಗಂ ಶಾಶ್ವತೀಂ ಚ ಮುಕ್ತಿಂ ಪ್ರಾಪ್ನೋತಿ ಇತಿ ಅಸ್ಯ ಅಧ್ಯಾಯಸ್ಯ ಫಲಶ್ರುತಿಃ ವರ್ತತೆ. ಸಂಕ್ಷಿಪ್ತರೂಪೇಣ ಕಶ್ಚನ ಅಯಂ ಸ್ಮೃತಿಗ್ರಂಥಃ ಅಯಮಧ್ಯಾಯಃ. ಭೀಷ್ಮರು ಹೇಳಿದರು, ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಅಧ್ಯಾಯ ಇದೆ, ಒಂದು ಕಥೆಯನ್ನು ಹೇಳ್ತಾರೆ, ಅದನ್ನು ಹೇಳ್ತೇನೆ ಕೇಳು. ಯದ್ವೃತ್ತಂ ತೀರ್ಥಯಾತ್ರಾಯಾಂ ಶಪಥಂ ಪ್ರತಿ ತಚ್ಛೃಣು. ಒಂದು ಶಪಥವನ್ನು ಅವರು ಮಾಡಿದ್ರು. ಅವರ ತೀರ್ಥಯಾತ್ರೆ ನಡೆದಂತಹ ಒಂದು ಪ್ರಸಂಗ. ತೀರ್ಥಯಾತ್ರೆ ನಡೆದಾಗ ಈ ಶಪಥವನ್ನು ಮಾಡುವಂತಹ ಪ್ರಸಂಗ ಬಂದಿತ್ತು ಅವರಿಗೆ. ಪುಷ್ಕರಾರ್ಥಂ ಕೃತಂ ಸ್ಥೈನ್ಯಂ ಅಂತ ಕೆಲವು ಕಡೆ ಪಾಠ ಇದೆ. ಪುಷ್ಕರಾರ್ಥಂ ಕೃತೆ ಸ್ಥೈನ್ಯೇ ಪುರಾ ಭರತ ಸತ್ತಮ ಅಂತ ಇನ್ನೊಂದು ಕಡೆ ಪಾಠ ಇದೆ ವಾವಿಳ್ಯ ರಾಮಸ್ವಾಮಿ ಶಾಸ್ತ್ರಿಗಳ ಪಾಠದಲ್ಲಿ. ಪುಷ್ಕರಾರ್ಥಂ ಕೃತೆ ಸ್ಥೈನ್ಯೇ ಅಂತ ಇದ್ರೆ ಆ ಪಾಠ ತುಂಬಾ ಒಳ್ಳೆಯದು. ಈ ಋಷಿಗಳು, ರಾಜಋಷಿಗಳು ಮೊದಲಾದವರು ಸಂಗ್ರಹಿಸಿಟ್ಟಂತಹ ಕೆಲವು ಕಮಲದ ಹೂಗಳನ್ನ ಯಾರೋ ಕದ್ದು ಬಿಟ್ಟಿದ್ರು. ಹಿಂದಿನ ಅಧ್ಯಾಯದಲ್ಲೂ ಹಾಗೆ ಬಂದಿತ್ತು. ಅಂಥದೇ ಒಂದು ಪ್ರಸಂಗ ಇದು. ಯಾರೋ ಕದ್ದಾಗ ನಾನು ಕದ್ದಿಲ್ಲ ಅಂತ ಅಲ್ಲಿದ್ದವರು ಪ್ರತಿಯೊಬ್ಬರು ಪ್ರತಿಜ್ಞೆ ಮಾಡಿದರು. ನಾನು ಕದ್ದಿದ್ದು ಹೌದಾದ್ರೆ ನನಗೆ ಇಂಥ ಒಂದು ನಿರ್ದಿಷ್ಟವಾದ ದೋಷ ಬರಲಿ ಅಂತ ಪ್ರತಿಯೊಬ್ಬರ ಶಪಥವಾಗಿತ್ತು. ಪುಷ್ಕರಾರ್ಥಂ ಕೃತೆ ಸ್ಥೈನ್ಯೇ, ಆ ಕಮಲದ ಹೂಗಳ ಕಳ್ಳತನ ನಡೆದಾಗ, ಸೈನ್ಯೇ ಕೃತೆ ಅಂತ ಅದರ ಅನುವಾದ. ಅದರ ಅರ್ಥ ಕಳ್ಳತನವು ನಡೆದಾಗ ಇವರು ಮಾಡಿದ ಶಪಥ, ಆ ಶಪಥದ ಕುರಿತಾದ ಅಧ್ಯಾಯ ಇದು.
ಕಮಲ ಕಳುವಾದ ಕಾರಣದಿಂದಾಗಿ ಅವರು ಶಪಥ ಮಾಡಬೇಕಾಗಿತ್ತು ಅಂತ ಅದರ ಸರಿಯಾದ ಅನುವಾದ. ಕೆಲವು ಕಡೆ ಹೀಗೊಂದು ಅನುವಾದ ಇದೆ ನೋಡಿ, ಆ 2ನೇ ಶ್ಲೋಕಕ್ಕೆ. ಎಲೆ ಭರತ ಶ್ರೇಷ್ಠನೇ, ಮಹಾರಾಜನೇ, ಹಿಂದೆ ರಾಜರ್ಷಿಗಳಿಂದಲೂ ಮತ್ತು ವಿಪ್ರರ್ಷಿಗಳಿಂದಲೂ ಕಮಲಗಳ ಸಲುವಾಗಿ ಕಳ್ಳತನವು ಮಾಡಲ್ಪಟ್ಟಿತು ಅಂತ. ಕಳ್ಳತನ ಮಾಡಿದವರು ಯಾರು ಹಾಗಾದ್ರೆ? ಆ ರಾಜರ್ಷಿಗಳು ಮತ್ತು ವಿಪ್ರರ್ಷಿಗಳು ಅಂತ ಆಗ್ತದೆ. ವಸ್ತುತಃ ಅವರು ಕಳ್ಳತನ ಮಾಡಿದ್ದಲ್ಲ, ಅದು ಮುಂದೆ ಕಳ್ಳತನ ಮಾಡಿದವರ ಹೆಸರು ಮುಂದೆ ಬರೋದಿದೆ. ಈ ಥರ ಅನುವಾದ ಮಾಡುವುದು ಆ ಕಥೆಗೆ ಅಪಚಾರ ಮಾತ್ರ ಅಲ್ಲ, ಭಾಷಾ ದೃಷ್ಟಿಯಿಂದಲೂ ಅಸಮರ್ಥನೀಯವಾದ್ದು, ಅತ್ಯಂತ ಅಸಂಬದ್ಧವಾದ ಅನುವಾದ ಅದು. ಕಮಲದ ಕಳ್ಳತನ ನಡೆದಾಗ ಪುಷ್ಕರಾರ್ಥಂ ಕೃತೆ ಸೈನ್ಯೇ ಅಂತ ವಾವಿಳ್ಳಿ ರಾಮಸ್ವಾಮಿ ಶಾಸ್ತ್ರಿಗಳ ಪಾಠದಲ್ಲಿ ಶ್ಲೋಕ ಇದೆ ಅಂತ ಹೇಳಿದೆ. ಸೈನ್ಯೇ ಕೃತೆ, ಕಳ್ಳತನವು ನಡೆದಾಗ ಶಪಥ ಮಾಡಲ್ಪಟ್ಟಿತು. ಆ ಶಪಥದ ಕುರಿತಾಗಿ ಕೇಳು. ಉಳಿದ ಪಾಠಗಳಲ್ಲಿ ಸೈನ್ಯೇ ಕೃತೆ ಅಂತಿಲ್ಲ, ಪುಷ್ಕರಾರ್ಥಂ ಕೃತಂ ಸೈನ್ಯಂ ಅಂತಾನೆ ಇದೆ, ಕಳ್ಳತನವು ಮಾಡಲ್ಪಟ್ಟಿತು ಅಂತಾನೆ ಇದೆ. ಆದರೆ ಕಳ್ಳತನ ಮಾಡಲ್ಪಟ್ಟಿತು ಅನ್ನೋದು ರಾಜರ್ಷಿಗಳಿಗೆ ಮತ್ತೆ ವಿಪ್ರರ್ಷಿಗಳಿಗೆ ಸಂಬಂಧಪಟ್ಟದ್ದಲ್ಲ. ಅದು ಕಳ್ಳತನ ಸೈನ್ಯ ನಡೆಯಿತು, ಆವಾಗ ಅವರು ಪ್ರತಿಜ್ಞೆ ಮಾಡಿದರು, ಅದರ್ಥ. ರಾಜರ್ಷಿಭಿ ವಿಪ್ರರ್ಷಿಭಿಶ್ಚ ದ್ವಿಜರ್ಷಿಭಿ ಶಪಥ, ಆ ಶಪಥ ಮಾಡಲ್ಪಟ್ಟಿತು ಅಂತ ಅಲ್ಲಿಗೆ ಅನ್ವಯ. ಹೀಗೆ ಅದನ್ನ ಅನುವಾದಿಸುವುದು ಸರಿಯಲ್ಲ, ಅದನ್ನ ತಿದ್ದುಕೊಳ್ಬೇಕು. ಅಂತೂ ಏನೇ ಇದ್ರೂ ಅದರಲ್ಲಿ ಉತ್ತಮವಾದ ಪಾಠ ಕೃತೆ ಸೈನ್ಯ ಅಂತ. ಕೃತಂ ಸೈನ್ಯಂ ಅಂತಿದ್ರು ಅದನ್ನ ಅರ್ಥ ಹೊಂದಿಸಬೇಕು. ಆ ಕಳ್ಳತನ ಮಾಡಿದ್ದು ರಾಜರ್ಷಿಗಳಿಂದಲೂ ಮತ್ತು ವಿಪ್ರರ್ಷಿಗಳಿಂದಲೂ ಅಂತನ್ನುವುದು ಯಾವ ದೃಷ್ಟಿಯಿಂದಲೂ ಸಮರ್ಥನೀಯವಾದಂತಹ ಅನುವಾದ ಅಲ್ಲ. ಲಕ್ಷಾಲಂಕಾರವು ಹಾಗೇನು ಹೇಳಲಿಲ್ಲ, ಅನೇಕ ತಪ್ಪುಗಳನ್ನು ಮಾಡ್ತಾ ಇರ್ತದೆ ಲಕ್ಷಾಲಂಕಾರ. ಅದು ಇಂಥ ತಪ್ಪನ್ನು ಇಲ್ಲೂ ಏನು ಲಕ್ಷಾಲಂಕಾರ ಮಾಡಿಲ್ಲ, ಮಾಡಿದವರು ಬೇರೆಯವರಷ್ಟೇ. ಆ ಅನುವಾದವನ್ನು ಕೂಡ ತಿದ್ದುಕೊಳ್ಬೇಕು. ಒಮ್ಮೆ ಇವರೆಲ್ಲರೂ ಸೇರಿ ತೀರ್ಥಯಾತ್ರೆಗೆ ಹೊರಟರು. ಪಶ್ಚಿಮ ಪ್ರಭಾಸ ಕ್ಷೇತ್ರದಲ್ಲಿ ಸೇರಿದ್ರಂತೆ. ಒಮ್ಮೆ ಅಲ್ಲಿ ಸೇರಿದವರು ಪಶ್ಚಿಮ ಸಮುದ್ರದ ತೀರದ ಪ್ರಭಾಸ ಕ್ಷೇತ್ರ, ದ್ವಾರಕೆ ಸಮೀಪ, ಅಲ್ಲಿ ಹೋದವರು. ನಾವಿನ್ನು ತೀರ್ಥಯಾತ್ರೆ ಮಾಡೋಣ, ಇದರಿಂದ ಪುಣ್ಯ ಇದೆ ನಮಗೆ. ಅಲ್ಲಿ ಯಾರ್ಯಾರಿದ್ರು? ಶುಕ್ರ, ಅಂಗಿರಸ್, ಕವಿ, ಅಗಸ್ತ್ಯ, ನಾರದ, ಪರ್ವತ, ಭೃಗು, ವಸಿಷ್ಠ, ಕಶ್ಯಪ, ಗೌತಮ, ವಿಶ್ವಾಮಿತ್ರ, ಜಮದಗ್ನಿ, ಗಾಲವ, ಅಷ್ಟಕ, ಭರದ್ವಾಜ, ಅರುಂಧತಿ, ವಾಲಖಿಲ್ಯ ಅಂತ ಗುಂಪಿನ ಮುನಿಗಳು, ಇವಿಷ್ಟು ಜನ ಋಷಿಗಳು. ಶಿಬಿ, ದಿಲೀಪ, ನಹುಷ, ಅಂಬರೀಷ, ಯಯಾತಿ, ಧುಂದುಭಾರ, ಪೂರು ಮೊದಲಾದಂಥ ಚಕ್ರವರ್ತಿಗಳು. ಇವರೆಲ್ಲ ಅಲ್ಲಿ ಇಂದ್ರನ ಜೊತೆಗೂಡೆ ತೀರ್ಥಯಾತ್ರೆಗೆ ಹೊರಟರು. ಮಾಘ ಮಾಸದ ಹುಣ್ಣಿಮೆಯ ಸಂದರ್ಭ ಬಂತು. ಹುಣ್ಣಿಮೆ ಅಂತ ಕೆಲವು ಕಡೆ ಇದೆ, ಅಥವಾ ಅಲ್ಲಿ ಇಲ್ಲದೇ ಇದ್ರೂ ಹಾಗೆ ಕೆಲವರು ಅನುವಾದ ಮಾಡಿದ್ದಾರೆ. ಮತ್ತು ಮಾಘ ಮಾಸ ಅಂತ ಇಷ್ಟನ್ನೇ ತಿಳ್ಕೊಳ್ಬಹುದು ನಾವು. ಕೌಶಿಕಿ ನದಿ ಅಲ್ಲಿಗೆ ಬಂದರು. ಎಲ್ಲಾ ತೀರ್ಥಗಳಲ್ಲಿ ಸ್ನಾನ ಮಾಡಿ ಶುದ್ಧಾಂತಕರಣರಾಗಿ ಪಾಪಗಳನ್ನು ಕಳೆದುಕೊಂಡು ಅಲ್ಲಿಯ ಬ್ರಹ್ಮ ಸರೋವರಕ್ಕೆ ಬಂದರು. ಆ ಬ್ರಹ್ಮದೇವರ ತೀರ್ಥದಲ್ಲಿ ಸ್ನಾನ ಮಾಡಿದರು. ವಿಗಾಶ್ಯತೆ ಭುಕ್ತ ಬಿಸಪ್ರಸೂನಾಹ, ಆಹಾರ ಬೇಕಾಗಿತ್ತು, ಅದಕ್ಕೆ ಕಮಲದ ದಂಟುಗಳನ್ನು ಆಹಾರವಾಗಿ ಸ್ವೀಕಾರ ಮಾಡಿದರು. ಕೆಲವು ಋಷಿಗಳು ಏನ್ ಮಾಡಿದ್ರು? ಕೇಚಿತ್ ಬಿಸಾನ್ಯತ್ರ, ಕೆಲವರು ಕಮಲದ ದಂಟುಗಳನ್ನೇ ಕಿತ್ತಿದರು, ಕೆಲವರು ಕಮಲದ ಹೂಗಳನ್ನು ಕಿತ್ತಿದರು. ಅವನ್ನೆಲ್ಲ ಒಂದ್ ಕಡೆ ರಾಶಿ ಹಾಕಿದರು. ರಾಶಿ ಹಾಕಿ ತಮ್ಮ ತಮ್ಮ ಕಾರ್ಯಗಳನ್ನು ಮಾಡ್ಕೊಳ್ತಾ ಇದ್ರು. ಕೆಲವರು ಈಗಾಗಲೇ ಸ್ವೀಕಾರ ಮಾಡಿದ್ರು, ಇನ್ನು ಕೆಲವರು ಮುಂದೆ ಸ್ವೀಕಾರ ಮಾಡುವವರಿದ್ರು ಅಂತ ಕಾಣಿಸ್ತದೆ. ಸ್ವಲ್ಪ ಹೊತ್ತಾದ್ಮೇಲೆ ಗಮನಿಸಿದ್ರೆ ಆ ಕಮಲದ ಹೂಗಳೇ ಅಲ್ಲಿ ಇರಲಿಲ್ಲ. ಒಂದು ಕಡೆ ಹೂತಿಟ್ಟಂತಹ ಕಮಲದ ಹೂಗಳು ಕಳತನ ಆಗಿರೋದನ್ನ ಅವರು ಗಮನಿಸಿದ್ರು. ಅದು ಅಗಸ್ತ್ಯರಿಗೆ
ಮೊದಲು ಗೊತ್ತಾಯ್ತು. ಅಗಸ್ತ್ಯರು ಅವನ್ನ ಒಂದು ಕಡೆ ಇಟ್ಟಿದ್ರು, ಇನ್ನು ಕೆಲವು ಗುರು ಬೇರೆ ಕಡೆ ಇಟ್ಟಿದ್ರು. ಅಗಸ್ತ್ಯರು ನನ್ನ ಕಮಲದ ಹೂಗಳನ್ನು ಕದ್ದವರು ಯಾರು, ನನಗೆ ಎಲ್ಲರ ಬಗ್ಗೆನೂ ಕೂಡ ಸಂಶಯ ಬರ್ತದೆ, ನೀವು ಈ ತರ ಮಾಡೋದು ಉಚಿತ ಅಲ್ಲ ಅಂತ ಅಲ್ಲಿದ್ದವ್ರನ್ನೆಲ್ಲ ಮಾತನಾಡಿಸಿದ್ರು. ಶೃಣೋಮಿ ಕಾಲೋ ಹಿಂಸತೆ ಧರ್ಮವೀರ್ಯಂ, ನನಗನಿಸ್ತದೆ, ಹೀಗೆ ನನಗೆ ಕೇಳಿ ಬಂದಿದೆ, ಕಾಲಕ್ರಮೇಣ ಧರ್ಮ ತನ್ನ ಸಾಮರ್ಥ್ಯವನ್ನು ಸತ್ವವನ್ನು ಕಳ್ಕೊಂಡಿರ್ತದೆ ಅಂತ ಕೇಳಿ ಬರ್ತದೆ. ಈಗ ಆ ಧರ್ಮ ನಷ್ಟವಾಗಿ ಅಧರ್ಮವೇ ಎಲ್ಲ ಕಡೆ ಬೆಳೀತಿರೋದು ಕಾಣಿಸ್ತದೆ. ಈ ಅಧರ್ಮ ಪೂರ್ಣವಾಗಿ ಜಗತ್ತಿನಲ್ಲಿ ಕಾಲಿಡುವುದಕ್ಕಿಂತ ಮುಂಚೆ ಪರಲೋಕಕ್ಕೆ ಹೊರಟು ಹೋಗೋದು ಒಳ್ಳೆಯದು. ತಾವತ್ ಗಚ್ಚಾಮಿ ಪರಲೋಕಂ ಚಿರಾಯ, ನಾವೆಲ್ಲರೂ ಹೊರಟು ಹೋಗೋಣ ಅಂತ ಕೆಲವು ಕಡೆ ಇದೆ, ನಾನೊಬ್ಬನೇ ಹೋಗ್ತೀನಿ ಅಂತ ಇನ್ನು ಕೆಲವು ಕಡೆ ಇದೆ. ಅಧರ್ಮ ಕಾಲಿಟ್ಟರೆ ಏನಾಗ್ತದೆ? ಬ್ರಾಹ್ಮಣ ಗ್ರಾಮ ಮಧ್ಯೆ ಘುಷ್ಟಸ್ವರಾಹ ವಿಶಲಾನ್ ಶ್ರಾವಯಂತೆ. ಊರು ನಡುವೆ ಎಲ್ಲಾ ಜನರು ಸೇರುವಂತಹ ಪ್ರದೇಶದಲ್ಲಿ ಕೂತ್ಕೊಂಡು ಉಚ್ಚಕಂಠದಲ್ಲಿ ವೇದಗಳನ್ನ ಮತ್ತು ಉಳಿದ ಶಾಸ್ತ್ರಗಳನ್ನು ಅಂತ ತಿಳ್ಕೊಳ್ಬಹುದು. ನೀಚರಾದವರಿಗೆ ಕೇಳಿಸುವುದನ್ನ ಪ್ರಾರಂಭ ಮಾಡ್ತಾರೆ. ಮತ್ತೆ ರಾಜರಾದವರು ಧರ್ಮವನ್ನು ಆಚರಿಸುವುದನ್ನ ಧರ್ಮದ ಬುದ್ಧಿಯಿಂದ ಮಾಡದೆ ಕೇವಲ ವ್ಯವಹಾರ ದೃಷ್ಟಿಯಿಂದ ಮಾಡ್ತಾರೆ. ಅದಕ್ಕಿಂತ ಮೊದಲೇ ನಾವು ಇಲ್ಲಿಂದ ಹೊರಟು ಹೋಗೋಣ, ಶಾಶ್ವತವಾದಂಥ ತಮೋಗುಣ ಕಾಲಿಡುವುದಕ್ಕಿಂತ ಮುಂಚೆ ನಾವು ಹೊರಟು ಹೋಗೋಣ. ಬಲಿಷ್ಠರಾದವರು ದುರ್ಬಲರನ್ನ ತಮ್ಮ ದಾಸರನ್ನಾಗಿ ಮಾಡಿಕೊಂಡು ಅವ್ರ ಕಡೆಯಿಂದ ಕಾರ್ಯ ಮಾಡಿಸಿಕೊಳ್ಳುವ ಒಂದು ಪ್ರಸಂಗ ಬರುವುದಕ್ಕಿಂತ ಮುಂಚೆ ನಾವಿಲ್ಲಿಂದ ಹೊರಟು ಹೋಗೋಣ. ಈ ಜಗತ್ತಿನಲ್ಲಿ ಅಧರ್ಮ ಕಾಲಿಡುವುದನ್ನ ನನಗೆ ನೋಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ನಹಿ ಉತ್ಸಹೇ ದೃಷ್ಟು ಮೀದ್ರನ್ ತ್ರಿಲೋಕೆ. ಆವಾಗ ಅಲ್ಲಿದ್ದಂತಹ ಋಷಿಗಳು ರಾಜರು ಎಲ್ಲರೂ ಕೂಡ ದುಃಖಪಟ್ಟರು. ನೀವು ನಮ್ಮ ಬಗ್ಗೆ ಸಂದೇಹಿಸ್ತಾ ಇದ್ದೀರಿ, ಆದರೆ ನಾವ್ಯಾರೂ ಈ ಹೂಗಳನ್ನು ಕದ್ದಿಲ್ಲ, ನೀವು ಈ ಥರ ಆರೋಪ ಮಾಡಬಾರದು. ನಾವು ಈ ಹೂಗಳನ್ನು ಕದ್ದಿಲ್ಲ ಅನ್ನೋದ್ರ ಬಗ್ಗೆ ಶಪಥ ಮಾಡೋರಿದ್ದೇವೆ. ಅವ್ರು ಏನ್ ಮಾಡಿದ್ರು ಅಂದ್ರೆ, ಕೇವಲ ಒಬ್ಬೊಬ್ಬರಲ್ಲ, ತಮ್ಮ ತಮ್ಮ ಪರಿವಾರ ಪ್ರತಿಯೊಬ್ಬನು ವ್ಯಕ್ತಿಯೂ ಕೂಡ ಶಿಷ್ಯ, ಪುತ್ರ, ಪೌತ್ರ ಇವರ ಸಮೇತನೇ ಇದ್ದಂತ ಕಾಣಿಸ್ತದೆ. ಪಾರ್ಥಿವ ಪುತ್ರ ಪೌತ್ರೈಹಿ, ಅವರೆಲ್ಲರೂ ತಾವು ಹೀಗೆ ಶಪಥಗಳನ್ನು ಮಾಡಿದರು. ತತಃ ಅಶಪನ್ ಶಪಥಾನ್ ಪರ್ಯಯೇಣ ಸಹೈವತೆ ಪಾರ್ಥಿವ ಪುತ್ರ ಪೌತ್ರೈಹಿ. ಶಪಥಗಳನ್ನು ಮಾಡಿದ್ರು ಅಂತ ಇಷ್ಟೇ ಅರ್ಥ. ಅದಕ್ಕೆ ಶಪಥವನ್ನು ಮಾಡಿ ತಮ್ಮನ್ನೇ ತಾವು ಶಪಿಸಿಕೊಂಡ್ರು ಅಂತ ಅರ್ಥ ಅಲ್ಲ. ಶಪಥ ಅಂದ್ರೆ ಪ್ರತಿಜ್ಞಾ ಅಂತನೂ ಅರ್ಥ ಇದೆ. ಶಾಪ, ನೀನು ಹಾಳಾಗಿ ಹೋಗುವಂಥದ್ದು ಅಂತ ಬೇರೆ ಹೇಳ್ತಾರಲ್ಲ, ಅದು ಕೂಡ ಒಂದು ಶಾಪವೇ. ನಾವು ಇದನ್ನು ಮಾಡಿದ್ರೆ, ಕಮಲದ ಕಳ್ಳತನವನ್ನು ನಾವು ಮಾಡಿದ್ರೆ ನಮಗಿಂತ ದೋಷ ಬರಲಿ ಅಂತ ಅವ್ರು ಹೇಳ್ಕೊತಾರೆ. ಅದರಿಂದ ತಮ್ಮನ್ನು ತಾವು ಶಪಿಸಿಕೊಂಡದ್ದೇನಲ್ಲ, ಅದು ಅದೊಂದು ಪ್ರತಿಜ್ಞೆ ಅಷ್ಟೇ, ನಾವು ಮಾಡಿಲ್ಲ ಅಂತ. ಮೊದಲನೇದಾಗಿ ಭೃಗುಗಳು ಎದ್ದು ನಿಂತರು. ಮನುಷ್ಯ, ವಿಶೇಷತಃ ಬ್ರಾಹ್ಮಣ, ತನ್ನನ್ನು ಯಾರು ಬೈದರೂ ಕೂಡ ಅವನಿಗೆ ಪ್ರತಿಯಾಗಿ ಬೈಬಾರದು, ಹೊಡೆದರೂ ಕೂಡ ಪ್ರತಿಯಾಗಿ ಹೊಡೆಯಬಾರದು. ಮತ್ತೆ ಕುದುರೆ, ಒಂಟೆ ಇತ್ಯಾದಿಗಳ ಮಾಂಸವನ್ನ ಅವನು ತಿನ್ನಬಾರದು, ಅದರದ ಪೃಷ್ಠಭಾಗದ ಮಾಂಸವನ್ನು ತಿನ್ನಬಾರದು ಅಂತ ಹೇಳ್ತಾರೆ. ಆದರೆ ನಿಮ್ಮ ಕಮಲಗಳನ್ನು ಯಾರು ಕದ್ದಿದ್ದಾನೋ ಅವನು ತನ್ನನ್ನು ನಿಂದಿಸಿದವರನ್ನ ಪ್ರತಿಯಾಗಿ ನಿಂದಿಸಲಿ, ಹೊಡೆದಾಗ ಪ್ರತಿಯಾಗಿ ಹೊಡೆಯಲಿ, ಆ ಮೂಲಕ ತನ್ನ ಸಾತ್ವಿಕ ಸ್ವಭಾವವನ್ನು ಆತ ಬಿಟ್ಟುಕೊಡಲಿ ಅಂತ ಅದರ ಅಭಿಪ್ರಾಯ. ಪ್ರಾಣಿಗಳ ಪೃಷ್ಠ ಮಾಂಸವನ್ನು ತಿನ್ನಲಿ. ಇನ್ನು ಕೆಲವು ಕಡೆ ಅದನ್ನು ಅನುವಾದ ಮಾಡುವಾಗ ಪೃಷ್ಠದಲ್ಲಿ ಹೊರೆಯನ್ನು ಹೊರುವಂತಹ ಕುದುರೆ, ಎತ್ತು ಮತ್ತು ಒಂಟೆಗಳ ಮಾಂಸವನ್ನು ತಿನ್ನಲಿ ಅಂತ ಹೀಗೆ ಅನುವಾದ ಇದೆ. ಅಸ್ವಾಧ್ಯಾಯ ಪರೋಲೋಕೆ ಶ್ವಾನಂಚ ಪರಿಕರ್ಷತು, ವಸಿಷ್ಠರು ಮಾಡಿದಂತಹ ಪ್ರತಿಜ್ಞೆ ಇದೆ. ಸ್ವಾಧ್ಯಾಯ ಮಾಡುವುದನ್ನು ಬಿಟ್ಟು ನಾಯಿಗಳನ್ನು ಎಳ್ಕೊಂಡು
ವಿಲಾಸಿ ಜೀವನ ನಡೆಸ್ತಾ ಅವರು ಬದುಕಲೆ. ಪುರೇಚ ಭಿಕ್ಷುರ್ ಭವತು, ಸನ್ಯಾಸಿಯಾಗಿ ಒಂದು ಪಟ್ಟಣದಲ್ಲಿ ನೆಲೆ ಮಾಡಿಕೊಂಡು ಸುಖವಾಗಿ ಬದುಕುವಂತಹ ವ್ಯಕ್ತಿಗೆ ಬರುವ ಪಾಪ ಬರಲಿ. ಮನುಷ್ಯನಿಗೆ ಸ್ವಾಧ್ಯಾಯ ಮಾಡಬೇಕಾದ್ದು ಬಹಳ ಮುಖ್ಯ. ಸ್ವಾಧ್ಯಾಯವನ್ನು ಬಿಟ್ಟವನಿಗೆ ಮಹಾಪಾಪ ಇದೆ. ನಾಯಿಯನ್ನು ಎಳೆದುಕೊಂಡು ಓಡಾಡುವುದು ಅನ್ನೋದು ಒಂದು ವಿಲಾಸಿ ಜೀವನಕ್ಕೆ ಸಂಕೇತ. ಹಾಗಾತ ಮಾಡ್ತಾ ಇರಲಿ. ಪಟ್ಟಣದಲ್ಲಿ ವಾಸ ಮಾಡುವಂಥ ಸನ್ಯಾಸಿ ಆಗಲಿ. ಸನ್ಯಾಸಿ ಅವತ್ತು ಪಟ್ಟಣದಲ್ಲಿ ಇರಬಾರದು, ಊರಿಂದ ಊರಿಗೆ ಆತ ಸಂಚಾರ ಮಾಡ್ತಾ ಇರಬೇಕು. ಹೆಚ್ಚಾಗಿ ಕಾಡಿನಲ್ಲಿ ಇರಬೇಕು ಅಂತ ಶಾಸ್ತ್ರದ ನಿಯಮ. ಅಂಥದನ್ನು ಮಾಡಿ ತನ್ನ ಧರ್ಮವನ್ನು ಬಿಟ್ಟು ಈ ಕಮಲ ಕದ್ದವನು ಪಾಪಕ್ಕೆ ಗುರಿಯಾಗಲಿ ಅಂತ ಅದರ ಅಭಿಪ್ರಾಯ. ಕಶ್ಯಪರು ಹೇಳಿದರು, ಸರ್ವತ್ರ ಸರ್ವಂ ಪಣತು, ಜೂಜಾಟ ಇತ್ಯಾದಿಗಳನ್ನು ಆಡಿ ಎಲ್ಲಾ ವಸ್ತುಗಳನ್ನು ಅವನು ಪಣವಾಗಿ ಇಡಲಿ, ಅಥವಾ ತನ್ನ ವಿಲಾಸಿ ಜೀವನಕ್ಕಾಗಿ ತನ್ನಲ್ಲಿದ್ದುದೆಲ್ಲವನ್ನೂ ಮಾರಲಿ. ಹಾಗಂತೂ ಆಗ್ಬೋದು. ಜೂಜಾಟದಲ್ಲಿಡುವುದು ಒಂದಾಯ್ತು, ಇದ್ದದ್ದನ್ನೆಲ್ಲವನ್ನು ಮಾರಿಕೊಂಡು ದುಶ್ಚಟಗಳಿಗೆ ದಾಸನಾಗಿ ಬದುಕಲಿ ಅಂತ ಇನ್ನೊಂದು ಅರ್ಥ. ಇನ್ನೊಬ್ಬರು ತನ್ನ ಹತ್ರ ರಕ್ಷಣೆಗಾಗಿಟ್ಟ ಪದಾರ್ಥವನ್ನು ದುರಾಸೆಯಿಂದ ತಾನೇ ಉಪಯೋಗ ಮಾಡಿಕೊಳ್ಳುವಂತಾಗಲಿ. ಸುಳ್ಳು ಸಾಕ್ಷಿಯನ್ನು ಹೇಳಿದವನಿಗೆ ಬರುವಂಥ ಪಾಪ ಕಮಲದ ಕಳ್ಳನಿಗೆ ಬರಲಿ. ಗೌತಮರು ಹೇಳಿದರು, ಯಾರು ಅಹಂಕಾರಿಯಾಗಿ ಮೂರ್ಖರ ಜೊತೆಗೆ ಅಯೋಗ್ಯರ ಜೊತೆಗೆ ಸಹವಾಸ ಮಾಡ್ತಾನೋ, ಬ್ರಾಹ್ಮಣನಾಗಿದ್ದು ಕೂಡ ಕೃಷಿ ಇತ್ಯಾದಿಗಳನ್ನು ಮಾಡ್ತಾನೋ, ಇತರರ ಐಶ್ವರ್ಯವನ್ನು ನೋಡಿ ಹೊಟ್ಟೆ ಕಿಚ್ಚು ಪಡ್ತಾನೋ, ಅವನಿಗೆ ಬರುವ ಪಾಪ ಕಮಲದ ಕಳ್ಳನಿಗೆ ಬರಲಿ. ಅಂಗಿರಸ ಋಷಿಗಳು ಹೀಗೆ ಹೇಳಿದರು, ಅಶುಚಿರ್ ಬ್ರಹ್ಮಕೂಟೋಸ್ತು. ಇಲ್ಲಿ ಬಂದಿರುವಂತಹ ಕೆಲವು ಘೋಷಣೆಗಳು ಹಿಂದಿನ ಅಧ್ಯಾಯದಲ್ಲೂ ಬಂದಿವೆ, ಆದರೂ ಸ್ವಲ್ಪ ಸ್ವಲ್ಪ ವ್ಯತ್ಯಾಸದಾದ್ರಿಂದ ನೋಡ್ತಿದ್ದೇವೆ ಅಷ್ಟೆ. ವೇದಗಳನ್ನು ಅಧ್ಯಯನ ಮಾಡಿದ್ದಾನೆ, ಆದರೆ ಸರಿಯಾದಂತಹ ಶೌಚ ಆಚಾರಗಳಿಲ್ಲ. ಶ್ವಾನಂಚ ಪರಿಕರ್ಷತು, ನಾಯಿಯನ್ನು ಎಳೆದುಕೊಂಡು ಓಡಾಡಿ ವಿಲಾಸಿ ಜೀವನವನ್ನು ನಡೆಸುವಂತಾಗಲಿ. ಬ್ರಹ್ಮಹಾನಿ ಕೃತಿಶ್ಚಾಸ್ತು, ಬ್ರಹ್ಮಹತ್ಯೆಯನ್ನು ಮಾಡಿದಂಥವನಾಗಲಿ. ಕಮಲದ ಕಳ್ಳನಿಗೆ ಈ ಎಲ್ಲ ದೋಷಗಳು ಬರಲಿ. ದುಂಧುಮಾರ ಚಕ್ರವರ್ತಿ ಹೇಳ್ತಾನೆ, ಮಿತ್ರರಿಗೆ ಕೃತಜ್ಞನಾಗಲಿ. ಶೂದ್ರ ಸ್ತ್ರೀಯಲ್ಲಿ ಕಾಮದಿಂದ ಮಕ್ಕಳನ್ನು ಪಡ್ಕೊಳ್ಳಿ. ಒಬ್ಬನೇ ಕೂತು ಭೋಜನ ಮಾಡಲಿ. ಈ ಪಾಪ ಕಮಲದ ಕಳ್ಳನಿಗೆ ಬರಲಿ. ಸೂರು ಚಕ್ರವರ್ತಿ ಹೇಳಿದ, ವೈದ್ಯ ವೃತ್ತಿಯಿಂದ ಜೀವನ ಮಾಡುವಂತಹ ಪ್ರಸಂಗ ಬರಲಿ ಆತನಿಗೆ. ವೈದ್ಯ ವೃತ್ತಿಯನ್ನ ಇನ್ನೊಬ್ಬರ ಕಲ್ಯಾಣಕ್ಕಾಗಿ, ಸಮಾಜದ ಕಲ್ಯಾಣಕ್ಕಾಗಿ ಉಪಯೋಗ ಮಾಡಬೇಕು. ಅದನ್ನ ವೃತ್ತಿ ವ್ಯಾಪಾರ ಅಂತ ಯಾರು ಮಾಡ್ತಾರೆ ಅವನಿಗೆ ಬರುವ ಪಾಪ, ಹೆಂಡತಿ ಸಂಪಾದಿಸಿದ ದುಡ್ಡಿನಿಂದ ಬದುಕುವವನಿಗೆ ಬರುವ ಪಾಪ, ಶ್ವಶುರಾತ್ತಸ್ಯ ವೃತ್ತಿ ಸ್ಯಾತ್, ಮಾವನ ಮನೆಯಲ್ಲಿ ಜೀವನ ನಡೆಸುವಂಥ ವ್ಯಕ್ತಿಗೆ ಬರುವ ಪಾಪ, ದುರ್ದಶೆ ಕಮಲದ ಕಳ್ಳನಿಗೆ ಬರಲಿ. ದಿಲೀಪ ಹೇಳಿದ, ಇಡೀ ಜಗತ್ತಿನಲ್ಲಿ ಒಂದೇ ಬಾವಿ ಇದ್ದಾಗ, ಊರಿನಲ್ಲಿ ಒಂದೇ ಬಾವಿ ಇದ್ದಾಗ ಅದು ಶುದ್ಧವಾಗಿರೋದಿಲ್ಲ. ಎಲ್ಲ ಥರದ ಅಪಾವಿತ್ರ್ಯ ಅಮಾಲಿನ್ಯಗಳಿಗೆ ಅದು ಆಸರೆಯಾಗಿರ್ತದೆ. ನದಿಯನ್ನು ದಾಟಿಸುವ ತೆಪ್ಪ ಎಲ್ಲರಿಗೂ ಹೇಗೆ ಆಶ್ರಯನೋ ಹಾಗೆ ಈ ಬಾವಿ ಎಲ್ರಿಗೂ ಆಶ್ರಯ ಆಗಿರ್ತದೆ. ಮತ್ತು ಶೂದ್ರ ಸ್ತ್ರೀಯ ಪತಿಯಾದಂಥ ಬ್ರಾಹ್ಮಣನಿಗೆ ಬರುವ ಲೋಕ ಪಾಪ, ಅದು ಈ ಕಳ್ಳತನ ಮಾಡಿದವನಿಗೂ ಬರಲಿ, ಕಮಲದ ಕಳ್ಳತನವನ್ನು ಮಾಡಿದವನಿಗೂ ಕೂಡ ಬರಲಿ. ಮುಂದೆ ಶುಕ್ರರು ಹೇಳಿದ್ರು, ವೃಥಾ ಮಾಂಸಂ ಸಮಶ್ನಾತು,
ವೃಥಾ ಮಾಂಸಂ ಅಂತ ಕೆಲವು ಕಡೆ ಇದೆ, ಪೃಷ್ಠ ಮಾಂಸಂ ಅಂತ ಕೆಲವು ಕಡೆ ಇದೆ. ನಿಷ್ಕಾರಣ ವೃಥಾ ಮಾಂಸ ಅಂದ್ರೆ ನಿಷ್ಕಾರಣವಾಗಿ ಮಾಂಸವನ್ನು ತಿನ್ನುವಂಥದ್ದಾಗಲಿ ಅಂತ. ಪರಮಾತ್ಮನಿಗೆ ಶ್ರಾದ್ದ ಇತ್ಯಾದಿ ಕಾಲದಲ್ಲಿ ನಿವೇದನೆ ಮಾಡಿ ಆಮೇಲೆ ಮಾಂಸ ಇತ್ಯಾದಿಗಳನ್ನು ತಿನ್ನಬೇಕು. ಅದಿಲ್ಲದೆ ವ್ಯರ್ಥವಾಗಿ ಮಾಂಸವನ್ನು ತಿಂದು ಪಾಪಕ್ಕೆ ಗುರಿಯಾಗಲಿ. ಪೃಷ್ಠಭಾಗದ ಮಾಂಸವನ್ನು ತಿನ್ನಲಿ, ಹಗಲಿನಲ್ಲಿ ಸ್ತ್ರೀ ಸಂಘವನ್ನು ಮಾಡಲಿ, ರಾಜನ ಸೇವಕನಾಗಿ ಸ್ವಧರ್ಮ ಭ್ರಷ್ಟನಾಗಿ ಹೀನವಾದಂತಹ ಜೀವನವನ್ನು ನಡೆಸುವಂತಾಗಲಿ ಆತನಿಗೆ. ಜಮದಗ್ನಿಗಳು ಹೇಳಿದ್ರು, ಅನಧ್ಯಯನದ ದಿನಗಳಲ್ಲಿಯೂ ಅನಧ್ಯಯನ ಮಾಡಿದ ವ್ಯಕ್ತಿಗೆ, ಶ್ರಾದ್ದದಲ್ಲಿ ಮಿತ್ರನನ್ನೇ ಆಮಂತ್ರಿಸಿ ಭೋಜನ ಮಾಡಿಸಿದ ವ್ಯಕ್ತಿಗೆ, ಮತ್ತೆ ಶೂದ್ರನಾದವನು ಮಾಡುವಂತಹ ಶ್ರಾದ್ದದಲ್ಲಿ ಭೋಜನ ಮಾಡುವ ಬ್ರಾಹ್ಮಣನಿಗೆ ಏನು ಪಾಪ ಬರಬೇಕೋ ಅದು ಕಮಲದ ಕಳ್ಳನಿಗೆ ಬರಲಿ. ಶಿಬಿ ಚಕ್ರವರ್ತಿ ಹೇಳಿದ. ಅನಾಹಿತಾಗ್ನಿ ಮ್ರಿಯತಾನ್. ಅಗ್ನಿಹೋತ್ರ ಉಪಾಸನೆ ಇತ್ಯಾದಿಗಳನ್ನು ಮಾಡ್ತಾ ಶ್ರೇಷ್ಠವಾದ ಜೀವನವನ್ನು ನಡೆಸಬೇಕಾದ್ದು ಬ್ರಾಹ್ಮಣನ ಕರ್ತವ್ಯ. ಅದಿಲ್ಲದೆ ವ್ಯರ್ಥವಾದ ಜೀವನವನ್ನು ನಡೆಸಿ ಆತ ಸತ್ತು ಹೋಗಲಿ. ಬೇರೆಯವರು ಮಾಡುವ, ತಾನಂತೂ ಯಜ್ಞ ಮಾಡ್ತಿಲ್ಲ, ಬೇರೆಯವರು ಮಾಡುವ ಯಜ್ಞಕ್ಕೆ ವಿಘ್ನ ತಂದೊಡ್ಡಲಿ. ತಪಸ್ವಿಗಳ ಜೊತೆ ವಿರೋಧವನ್ನು ಕಟ್ಟಿಕೊಳ್ಳುವವನಿಗೆ ಬರುವ ಪಾಪ ಈ ಕಮಲದ ಕಳ್ಳನಿಗೆ ಬರಲಿ. ಯಯಾತಿ ರಾಜ ಹೇಳಿದ, ಅನೃತವು ಚ ವ್ರತೀ ಚೈವ ಭಾರ್ಯಾಯಾಂ ಚ ಪ್ರಜಾಯತು. ಋತುಕಾಲ ಅಲ್ಲದೇ ಇದ್ದಾಗ ತಾನೊಂದು ವ್ರತವನ್ನೇನಾದರೂ ಮಾಡ್ತಾ ಇದ್ರೆ ಆ ವ್ರತವನ್ನು ವ್ರತವನ್ನು ಇಟ್ಕೊಂಡಿದ್ರೂ ಕೂಡ ತಾನು ಮಾಡ್ತಿರುವ ವ್ರತವನ್ನು ಕಡೆಗಣಿಸಿ ಅವನ ಪತ್ನಿಯ ಜೊತೆಗೆ ಸಮಾಗಮ ಮಾಡುವಂತಹ ಪ್ರಸಂಗ ಬರಲಿ. ವೇದಗಳನ್ನು ತಿರಸ್ಕರಿಸುವವನಿಗೆ ಬರುವಂತಹ ಪಾಪ ಬರಲಿ. ಅಲ್ಲಿ ಅನೃತವು ಚ ವ್ರತೀ ಚೈವ ಅಂತಿದೆ. ಅನೃತವು ಜಟಿ ವ್ರತಿನ್ಯಾಂ ಅಂತ ಈಗ ಇನ್ನೊಂದು ಕಡೆ ಪಾಠ ಇದೆ. ಜಟಿ ಅಂತಿದೆ, ಜಟ ಉಳ್ಳವನು ಅಂತ ಹೇಳಿ. ಆ ಪಾಠ ಅದೇನು ಸರಿಯಲ್ಲ. ಶಿಖೆಯನ್ನು ಕಟ್ಟಿ ವ್ರತವನ್ನು ಧರಿಸಿದ ಪತ್ನಿಯ ಸಮಾಗಮವನ್ನು ಮಾಡಲಿ ಅಂತ ಅದರ ಅನುವಾದ ಆಗ್ತದೆ. ಅದೇನು ಹಾಕೋ ಅಷ್ಟು ಸರಿಯಾಗಿ ಕಾಣಿಸುವುದಿಲ್ಲ ಆ ಅನುವಾದ. ಆ ಅನುವಾದ ಮಾತ್ರ ಅಲ್ಲ, ಜಟಿ ಅನ್ನೋ ಪಾಠವೇ ಅಷ್ಟು ಯೋಗ್ಯವಾದ್ದಲ್ಲ. ಮುಂದೆ ನಹುಷ ಹೇಳಿದ, ಬಂದ ಅತಿಥಿಯನ್ನ ಆತ ತಿರಸ್ಕರಿಸುವಂತಾಗಲಿ. ಕಾಮವೃತ್ತೋಸ್ತು ದೀಕ್ಷಿತ. ಒಳ್ಳೆ ದೀಕ್ಷಾವಂತನಾಗಿ ಜೀವನ ನಡೆಸಬೇಕಾದವನು ಸ್ವೇಚ್ಛಾಚಾರದ ಜೀವನ ನಡೆಸುವಂತಾಗಲಿ. ವಿದ್ಯಾಂ ಪ್ರಯಚ್ಛತು ಭೃತಃ. ಇನ್ನೊಬ್ಬರ ಹತ್ತಿರ ಸಂಬಳಕ್ಕಾಗಿ ಇದ್ದು ವಿದ್ಯೆಯನ್ನು ಹೇಳಿಕೊಡುವಂತಾಗಲಿ ಮತ್ತು ತನ್ನ ವಿದ್ಯೆಯನ್ನು ಮಾರಿಕೊಳ್ಳಲಿ. ಮುಂದೆ ಅಂಬರೀಷ ಹೇಳಿದ, ಸ್ತ್ರೀಯರ ಬಗ್ಗೆ, ಬಂಧುಗಳ ಬಗ್ಗೆ, ಗೋವುಗಳ ವಿಷಯದಲ್ಲಿ ಕ್ರೂರ ವರ್ತನೆಯನ್ನು ಮಾಡಲಿ. ಧರ್ಮಹೀನನಿಗೆ, ಬ್ರಾಹ್ಮಣ ಹಂತಕನಿಗೆ ಏನು ಪಾಪ ಬರಬೇಕೋ ಆ ಪಾಪ ಎಲ್ಲ ಕಮಲದ ಕಳ್ಳನಿಗೆ ಬಂದು ತಟ್ಟಲಿ. ನಾರದರು ಹೇಳಿದರು, ಗೃಹಜ್ಞಾನಿ ಗೂಢ ಅಜ್ಞಾನಿ ಅಂತ ಒಂದ್ ಕಡೆ ಪಾಠ. ಬಹಿಶಾಸ್ತ್ರಂ ಪಠತಾಂ ವಿಸ್ವರಂ ಪದಂ. ಅಜ್ಞಾನಿಯಾಗಿ ಭಾಷೆ ಪ್ರದೇಶದಲ್ಲಿ ಎಲ್ಲಿಗೂ ಕೇಳಿಸುವಂತೆ ಅಪಸ್ವರದಿಂದ ಮತ್ತು ಪದಗಳಿಂದ ಕೂಡಿ ಶಾಸ್ತ್ರಗಳ, ವೇದಾದಿಗಳ ಪಠನವನ್ನು ಮಾಡಲಿ. ದೊಡ್ಡವರನ್ನು ಅವಮಾನಿಸಿ ಪಾಪಕ್ಕೆ ಗುರಿಯಾಗಲಿ. ನಾರದರು ಹೇಳಿದ್ದು ಪಾಠಾಂತರನೂ ಹೀಗಿದೆ. ಗೂಢೋ ಜ್ಞಾತಿ ಬಹಿಶಾಸ್ತ್ರಂ ಪಠತಾಂ ವಿಸ್ವರಂ ಸ್ವರಂ ಅಂತ ಬೇರೆ ಬೇರೆ ತರದ ಪಾಠಗಳು. ಗೃಹಜ್ಞಾನಿ ಬಹಿಶಾಸ್ತ್ರಂ ಅಂತ ಒಂದ್ ಕಡೆ ಪಾಠ. ದೇಹವನ್ನೇ ಆತ್ಮ ಅಂತ ತಿಳ್ಕೊಂಡು ಆತ ಬದುಕುವಂತಾಗಲಿ ಅಂತ. ಆ ಗೃಹಜ್ಞಾನಿ ಅನ್ನೋದು ಯಾಕೋ ಅಷ್ಟು ಸರಿಯಾದ ಪಾಠ ಅಲ್ಲ. ಗೂಢ ಅಜ್ಞಾನಿ, ಗೂಢೋ ಜ್ಞಾತಿ ಬಹಿಶಾಸ್ತ್ರಂ ಇತ್ಯಾದಿ ಪಾಠಗಳು ಒಂದು ದೃಷ್ಟಿಯಿಂದ ಯೋಗ್ಯವಾಗಿವೆ. ಆದ್ರೂ ಪಾಠ ಹೀಗೆ ಅಂತ ತೀರ್ಮಾನ ಆಗದಿದ್ದಾಗ ಅದರ ಅರ್ಥವನ್ನು ಕೂಡ ತೀರ್ಮಾನ ಮಾಡೋದು ಕಷ್ಟನೇ ಆಗ್ತದೆ. ಸುಳ್ಳು ಮಾತಾಡುವಂತಾಗಲಿ. ನಾಭಾಗ ಹೇಳಿದ,
ಸಜ್ಜನರ ಜೊತೆ ವಿರೋಧ ಕಟ್ಕೊಳ್ಳಿ, ಶುಲ್ಕ ತೆಗೆದುಕೊಂಡು ಕನ್ಯಾದಾನ ಮಾಡಿ ಪಾಪಕ್ಕೆ ಗುರಿಯಾಗಲಿ. ಕಮಲದ ಕಳ್ಳ ಕವಿ ಹೇಳಿದ, ಕಾಲಿನಿಂದ ಗೋವನ್ನು ಒದ್ದು ಪಾಪ ಕಟ್ಕೊಳ್ಳಿ, ಸೂರ್ಯನ ಎದುರಿಗೆ ಮೂತ್ರ ವಿಸರ್ಜನೆಯನ್ನು ಮಾಡಲಿ. ಶರಣಾಗತನಾದವನನ್ನ ಪರಿತ್ಯಜಿಸಲಿ. ವಿಶ್ವಾಮಿತ್ರರು ಹೇಳಿದರು, ಕರೋತು ಭೃತಕಃ ಅವರ್ಷಾಂ ರಾಜ್ಞಶ್ಚಾಸ್ತು ಪುರೋಹಿತಃ. ಕಮಲದ ಹೂಗಳನ್ನು ಕದ್ದವನಿಗೆ ಏನ್ ಪಾಪ ಬರಬೇಕು? ಕೃಷಿಕನಾಗಿ ಉತ್ತು ಬಿತ್ತುವುದರ ಮೂಲಕವಾಗಿ ಮಳೆಗಾಲದ ಒಂದು ಪ್ರಯೋಜನವನ್ನು ಪಡ್ಕೊಂಡು ಬದುಕಲಿ. ಕೃಷಿಕನಿಗೆ ಮಳೆಗಾಲದ ಪ್ರಯೋಜನ ಬೇಕಾಗ್ತದೆ. ಬ್ರಾಹ್ಮಣನಾಗಿಯೂ ಕೂಡ ಈ ಪಾಪಗಳನ್ನು ಮಾಡುವುದು ಅಂತ ಅದರ ತಾತ್ಪರ್ಯ ಅಷ್ಟೆ. ಅದರಲ್ಲೂ ಭೃತಕ, ಅದಕ್ಕೆ ಬೇರೆ ಬೇರೆಯವರು ಬೇರೆ ಬೇರೆ ಥರದ ಅರ್ಥ ಬರೀತಾರೆ. ಮಳೆಗಾಲದ ನಾವು ಹಿಂದಿನ ಅಧ್ಯಾಯದಲ್ಲೂ ಕೂಡ ಇಂಥದೊಂದು ಅಂಶ ಬಂದಿತ್ತು. ತಾನು ಬೇರೆಯವರ ಹೊಲದಲ್ಲಿ ಒಂದು ಕಡೆ ಭೃತಕನಾಗಿ ಇದ್ದಾಗ, ಅವ್ರ ಹತ್ರ ಸಂಬಳ ಇತ್ಯಾದಿಗಳನ್ನು ತಗೊಂಡು ಅಲ್ಲಿ ಬದುಕ್ತಾ ಇದ್ದಾಗ, ಮಳೆಗಾಲದಲ್ಲಿ ಸರಿಯಾಗಿ ಉತ್ತು ಬಿತ್ತು ಆ ಮಳೆಗಾಲದ ಪ್ರಯೋಜನವನ್ನು ತಾನೂ ಮಾಡಿಕೊಂಡು ಯಜಮಾನನಿಗೂ ಮಾಡಿಕೊಡ್ಬೇಕು. ಆದರೆ ಅದನ್ನು ಬಿಟ್ಟು ಆಲಸಿಯಾಗಿ ಕಾಲ ಕಳೆದ್ರೆ ಅವನಿಗೇನು ಪಾಪ ಬರಬೇಕೋ ಆ ಪಾಪ ಬರಲಿ ಅಂತ ಅದರ ತಾತ್ಪರ್ಯ. ಕಮಲದ ಹೂಗಳನ್ನು ಕದ್ದವನು ಕೃಷಿಯವರನಾಗಿ ಮಳೆಯನ್ನು ತಡೆಯಲಿ ಅಂತ ಒಂದ್ ಕಡೆ ಅನುವಾದ ಮಾಡಿದ್ದಾರೆ. ಅದಕ್ಕೇನೋ ಅರ್ಥವೇ ಇಲ್ಲ, ರಿಜೆಕ್ಟ್ ಮಾಡುವುದು ಒಳ್ಳೆಯದ ಅರ್ಥವನ್ನೇ. ಕರೋತು ಭೃತಕಃ ಅವರ್ಷಾಂ ಅಂತ ಪಾಠ ಇದೆ. ಆ ಪಾಠಕ್ಕೆ ಆ ಥರ ಪಾಠ ಎಲ್ಲ ಕಡೆ ಸಮಾನವಾಗೇ ಇದೆ. ನೀಲಕಂಠನ ವ್ಯಾಖ್ಯಾನದಲ್ಲಿ ಭೃತಕಃ ಧಾನ್ಯ ವಿಕ್ರೀತಃ ಸನ್ ಅವರ್ಷಾಂ ವೃಷ್ಟಿ ನಿರ್ಬಂಧಂ ಕರೋತು ಅಂತ ಹೀಗೆ ಅದಕ್ಕೆ ಅರ್ಥ ಬರೆದಿದ್ದಾರೆ. ಕರೋತು ಭೃತಕೋ ವರ್ಷಾಂ ಅಂತ ಪಾಠ, ಅದಂತೂ ಎಲ್ಲ ಕಡೆ ಸಮಾನವಾಗಿದೆ. ನೀಲಕಂಠನ ವ್ಯಾಖ್ಯಾನ ಬರೆದದ್ದನ್ನು ಇಬ್ಬರು ಅನುವಾದಕರು ತಮ್ಮ ಅನುವಾದಕ್ಕೆ ಉಪಯೋಗ ಮಾಡಿಕೊಂಡಿದ್ದಾರೆ. ನಾನು ಒಂದು ಹೇಳಿದೆ, ಈಗ ಒಬ್ಬ ಮಾಲೀಕನ ಹತ್ರ ಸಂಬಳವನ್ನು ತೆಗೆದುಕೊಂಡು ಕೃಷಿ ಮಾಡಲಿಕ್ಕಾಗಿ ನಿಯುಕ್ತನಾಗಿ ಮಳೆಗಾಲದಲ್ಲಿ ಸರಿಯಾಗಿ ಬಿತ್ತು ಉತ್ತು ಆ ಮೂಲಕ ಮಾಲೀಕನಿಗೆ ತನಗೆ ಲಾಭ ಮಾಡಿಕೊಳ್ಬೇಕು. ಅವನು ಅದನ್ನ ಅವರ್ಷಾಂ ಕರೋತು, ಮಳೆ ಬಂದ್ರೆ ಏನು ಪ್ರಯೋಜನ ಆಗಬೇಕು ಆವಾಗ ಇವನು ಕೆಲಸ ಮಾಡಬೇಕಾಗ್ತದೆ. ಕೆಲಸ ಮಾಡಿದರೆ ಪ್ರಯೋಜನ ಆಗ್ತದೆ. ಕೆಲಸ ಸರಿಯಾಗಿ ಮಾಡದೆ ಹೋದ್ರೆ ಅದ್ರ ಪ್ರಯೋಜನವೂ ಆಗೋದಿಲ್ಲ. ಇವನು ಮಳೆಯನ್ನ ಇಲ್ಲದಂತೆ ಮಾಡುವುದು ಅಂದ್ರೆ ಆ ಮಳೆಗಾಲದ ಪ್ರಯೋಜನವನ್ನು ಪಡ್ಕೊಳ್ಳದೇ ಇರುವುದು ಅಂತ ಅರ್ಥ. ವೃಷ್ಟಿ ನಿರ್ಬಂಧಂ ಕರೋತು ಅಂತ ಬರೆದಿದ್ದಾರೆ ಅವರು ನೀಲಕಂಠರು. ಆ ವೃಷ್ಟಿ ನಿರ್ಬಂಧಂ ಕರೋತು ಅಂತಂದ್ರೆ ಮಳೆಯನ್ನು ತಡೆಯಲಿ ಅಂತ ಅರ್ಥ ಅಲ್ಲ, ಮಳೆಯನ್ನು ವ್ಯರ್ಥವನ್ನಾಗಿ ಮಾಡಲಿ ಅಂತ ಅದರ ಅರ್ಥ. ಅದು ಸರಿಯಾಗಿ ಅದನ್ನು ಗಮನಿಸಬೇಕು. ಅನುವಾದವನ್ನು ತಿದ್ದುಕೊಳ್ಬೇಕು. ರಾಜನಿಗೆ ಪುರೋಹಿತನಾಗಿ ದುರಾಸೆಯಿಂದ ಬೇಕಾದಷ್ಟು ದುಡ್ಡನ್ನು ಗಳಿಸಿ ನೀಚ ಕಾರ್ಯವನ್ನು ಮಾಡಲಿ, ಯಾಗವನ್ನು ಮಾಡಲಿಕ್ಕೆ ಯೋಗ್ಯತೆ ಇಲ್ಲದವನಿಂದ ಯಾಗ ಮಾಡಿಸಲಿ. ಪರ್ವತ, ನಾರದ ಪರ್ವತ ಅಂತ ಇಬ್ರು, ಅವರಲ್ಲಿ ಪರ್ವತರು ಹೇಳಿದ್ರು ಗ್ರಾಮಾಧಿಕಾರಿ ಆಗಲಿ. ಗ್ರಾಮಕ್ಕೆ ಅಧಿಕಾರಿಯಾಗಿ ಇದ್ದು ಅನೇಕ ಪಾಪಗಳನ್ನು ಮಾಡಬೇಕಾಗ್ತದೆ ಸರಿಯಾಗಿ ತನ್ನ ಕರ್ತವ್ಯವನ್ನು ನಿರ್ವಹಿಸದೆ ಹೋದ್ರೆ. ಕತ್ತೆ ಗಾಡಿಯಲ್ಲಿ ಕೂತ್ಕೊಂಡು ಪ್ರಯಾಣ ಮಾಡುವಂಥ ಹೀನ ಸ್ಥಿತಿ ಅವನಿಗೆ ಬರಲಿ. ಕುದುರೆದ್ದು ಮತ್ತು ಎತ್ತಿನ ಗಾಡಿಯಲ್ಲಿ ಕೂತ್ಕೊಂಡ್ರೆ ಅದೊಂದು ವಿಷಯ ಬೇರೆ. ಕತ್ತೆ ಗಾಡಿಯಲ್ಲಿ ಕೂತ್ಕೊಂಡು ಹೀನ ಜೀವನ ನಡೆಸುವಂಥ ಪರಿಸ್ಥಿತಿ ಬರಲಿ ಅಂತ ಅದರ ತಾತ್ಪರ್ಯ. ಶುನಃಕರ್ಷತು ವೃತ್ಯರ್ಥೆ, ನಾಯಿಯನ್ನು ಎಳೆದುಕೊಂಡು ಓಡಾಡುವಂಥ ಪ್ರಸಂಗ ಬರಲಿ, ಅದು ಜೀವನಕ್ಕಾಗಿ ಬೇಟೆ ಇತ್ಯಾದಿಗಳನ್ನು ಮಾಡುವಂಥ ಪ್ರಸಂಗ ಬರಲಿ ಅಂತ ಅದರ ತಾತ್ಪರ್ಯ. ಭರದ್ವಾಜರು ಹೇಳ್ತಾರೆ, ನಿರ್ದಯವಾಗಿ ಅಸತ್ಯವಾದಿಯಾಗಿ ಬದುಕುವವನಿಗೆ ಬರುವ ಪಾಪ ಕಮಲದ ಕಳ್ಳನಿಗೆ ಬರಲಿ. ಅಷ್ಟಕ ಹೇಳ್ತಾನೆ,
ಸ್ವೇಚ್ಛಾಚಾರಿಯಾಗಿ ಅಧರ್ಮದಿಂದ ರಾಜ್ಯವಾಳುವ ರಾಜನಿಗೆ ಬರುವ ಪಾಪ ಈ ಕಮಲದ ಕಳ್ಳನಿಗೆ ಬರುವಂತಾಗಲಿ. ಭರದ್ವಾಜರು ಹೇಳುವಂತಹ ಮತ್ತೊಂದು ಮಾತು ಅಲ್ಲಿದೆ, ಕೆಲವು ಕಡೆ ಆ ಶ್ಲೋಕ ಕಾಣಿಸೋದಿಲ್ಲ. ಸನ್ಯಾಸಿಯಾಗಿ ಯಾವತ್ತು ಗ್ರಾಮದಲ್ಲಿ ಅಥವಾ ಪಟ್ಟಣದಲ್ಲಿ ವಾಸ ಮಾಡಲಿ, ಬಂಧುಗಳ ಜೊತೆ ವಾಸ ಮಾಡುವಂತಹ ಪ್ರಸಂಗ ಬರಲಿ. ಸದಾ ವಸುತ ಸನ್ಯಾಸಿ ಗ್ರಾಮೇವ ನಗರೇಪಿವ ಬಂಧುವಿ ಸಹವಾಸೋಸ್ತು. ಬಂಧುಗಳ ಜೊತೆಗೆ ಬದುಕಬಾರದು ಸನ್ಯಾಸಿ. ಅಂಥ ಪಾಪ ಈ ಕಮಲದ ಕಳ್ಳನಿಗೆ ಬರಲಿ ಅಂತ ಅದರ ಘೋಷಣೆ. ಗಾಲವ ಹೇಳ್ತಾನೆ, ಸಜ್ಜನರ ಮನ್ನಣೆಗೆ ಪಾತ್ರನಾದ್ರೆ ಅದೊಂದು ಹೆಗ್ಗಳಿಕೆ, ಪಾಪಿಷ್ಠರಾದವರ ಪ್ರಶಂಸೆಗೆ ಪಾತ್ರನಾಗಿ ಬದುಕುವಂಥ ಒಂದು ಪರಿಸ್ಥಿತಿ ಬರಲಿ ಅವನಿಗೆ. ತಾನು ದಾನವನ್ನು ಕೊಟ್ಟು ತಾನೇ ಅದನ್ನು ಪ್ರಶಂಸೆ ಮಾಡಿಕೊಳ್ಳುವಂಥ ದುರ್ಬುದ್ಧಿಯೂ ಕೂಡ ಆತನಿಗೆ ಬರಲಿ. ಅರುಂಧತಿ ಹೇಳಿದ್ದು, ಕಮಲದವನ್ನ ಕದ್ದ ಸ್ತ್ರೀ ಅತ್ತೆ ಜೊತೆಗೆ ಯಾವತ್ತೂ ಜಗಳ ಆಡಲಿ, ಅತ್ತೆ ಮೇಲೆ ಅಪವಾದಗಳನ್ನು ಹೊರಿಸಲಿ, ಗಂಡನ ಜೊತೆ ಕೋಪಿಸಿಕೊಳ್ಳಿ, ಒಬ್ಬಳೇ ರುಚಿಕರವಾದಂತಹ ತಿಂಡಿ ತಿನಿಸುಗಳನ್ನು ತಿನ್ನುವ ಪರಿಸ್ಥಿತಿ ಬರಲಿ. ಏಕಾ ಸ್ವಾದು ಸಮಷ್ಣಾತು, ಒಬ್ಬಳೇ ವಿಚಿತ್ರವಾದ ಊಟವನ್ನು ಅಂತ ಅರ್ಥ ಅಲ್ಲ, ವಿಚಿತ್ರವಾದ ಊಟ ಅನ್ನೋದಕ್ಕೆ ಅರ್ಥ ಇಲ್ಲ, ರುಚಿಕರವಾದ ಊಟ ಅಂತ ಅದರ ತಾತ್ಪರ್ಯ. ವಾಲಖಿಲ್ಯರು ಹೇಳಿದರು, ಜೀವನದ ಉಪಾಯಕ್ಕಾಗಿ ಗ್ರಾಮದ ಎದುರುಗಡೆ ಒಂದೇ ಹೆಬ್ಬೆರಳಿನ ಮೇಲೆ ನಿಲ್ಲುವಂತಹ ಪ್ರಸಂಗ ಬರಲಿ. ಅಂದ್ರೆ ನಿಂತ್ಕೊಂಡು ಇನ್ನೊಬ್ಬರನ್ನು ಬೇಡುವುದು, ಗ್ರಾಮದ ಹೆಬ್ಬಾಗಿಲಿನಲ್ಲಿ ಯಾರ್ಯಾರು ಬರ್ತಾರೋ ಅವರೆಲ್ಲರನ್ನು ಕಂಡು ಬೇಡುವುದು ಅಂತ, ಬೇಡಿ ತಿರಿದು ಉಣ್ಣುವಂಥ ಒಂದು ಪ್ರಸಂಗ ಅವನಿಗೆ ಬರಲಿ ಅಂತ ಅದರ ತಾತ್ಪರ್ಯ. ಧರ್ಮ ತ್ಯಾಗ ಮಾಡಿದ ಪಾಪ ಬರಲಿ. ಮುಂದೆ ಪಶುಸಖ ಅವನು ಹೀಗೆ ಪ್ರತಿಜ್ಞೆ ಮಾಡಿದ. ಪಶುಸಖನ ಬಗ್ಗೆ ಆರಂಭದಲ್ಲಿ ಇಲ್ಲಿ ಬರಲಿಲ್ಲ, ಆದರೂ ಈ ಅಧ್ಯಾಯದ ಆರಂಭದಲ್ಲಿ ಬರದೇ ಹೋದ್ರು ಅದನ್ನು ತಿಳ್ಕೋಬೇಕು. ಆ ಪಶುಸಖ ಅಥವಾ ಕೆಲವು ಕಡೆ ಶುನಸ್ಸಖ ಅಂತಿದೆ. ಅವನು ಇವರೆಲ್ಲರ ಸೇವಾ ಮಾಡಲಿಕ್ಕಾಗಿ ಇವರು ತೀರ್ಥಯಾತ್ರೆ ಮಾಡ್ತಿದ್ದಾಗ ತಾನು ಬರ್ತಿದ್ದ ಅಂತ ತಿಳ್ಕೊಳ್ಬಹುದು ನಾವು. ಇನ್ನೊಬ್ಬರು ಮಾಡುವ ಅಗ್ನಿಹೋತ್ರವನ್ನ ಅನಾದರ ಮಾಡಿ ತಿರಸ್ಕರಿಸಿ ಸುಖವಾಗಿ ಕಾಲ ಕಳೆಯಲಿ, ಸನ್ಯಾಸಿಯಾಗಿ ಸ್ವೇಚ್ಛಾಚಾರಿ ಆಗಲಿ. ಸುರಭಿ, ಗೋವಿದು, ಗೋವುಗಳ ಮಾತೆ, ಅವಳು ಹೇಳಿದ್ದು, ಕರುವನ್ನು ಕಟ್ಟಿ ಹಾಕಿ ಅದು ಸಂಕಟ ಪಡ್ತಿದ್ದಾಗ ಅದಕ್ಕೆ ಹಾಲು ಕೊಡದೆ ತಾನೇ ಹಾಲನ್ನು ಕರೆದು ಉಪಯೋಗ ಮಾಡಿಕೊಳ್ಳುವವಳಿಗೆ ಬರುವ ಪಾಪ ಕಮಲದ ಕಳ್ಳನಿಗೆ ಬರಲಿ. ದುಹ್ಯೇತ ಪರವತ್ಸೇನ, ಪರವತ್ಸ ಅಂತಂದ್ರೆ ಹೀಗೆ ಅನುವಾದ ಮಾಡಿದ್ದಾರೆ, ಒಂದು ಹಸುವಿನ ಕರು ಸತ್ತು ಹೋದಾಗ ಅದಕ್ಕೆ ಸಹಜವಾಗಿ ಹಾಲು ಕರೆಯುವಂತಹ ಪ್ರವೃತ್ತಿ ಇರೋದಿಲ್ಲ. ತನ್ನ ಮಗುವಿಗಾಗಿ ಅದು ಹಾಲು ಕರೀತಿರ್ತದೆ. ತನ್ನ ಮಗುವೇ ಸತ್ತು ಹೋದಾಗ ಅದಕ್ಕೆ ಹಾಲು ಕರೆಯುವಂಥ ಪ್ರವೃತ್ತಿ ಇರೋದಿಲ್ಲ. ಆ ಕರು ಸತ್ತು ಹೋದಾಗ ಆ ತಾಯಿ ಹಸುವಿನ ಎದುರಿಗೆ ಬೇರೊಂದು ಕರುವನ್ನು ತಂದು ನಿಲ್ಲಿಸಿ ಆ ಮೂಲಕ ತಾಯಿಯಲ್ಲಿ ಹಾಲು ಕರೆಯುವ ಒಂದು ಪ್ರವೃತ್ತಿ ಬರುವಂತೆ ಮಾಡಿ ಹಾಲನ್ನ ತನ್ನ ಜೀವನಕ್ಕಾಗಿ ಹಿಂಡಿ ಉಪಯೋಗ ಮಾಡುವಂಥ ಅವಳಿಗೆ ಬರುವ ಪಾಪ ಈ ಕಮಲದ ಹೂವನ್ನು ಕದ್ದವಳಿಗೆ ಬರಲಿ ಅಂತ ಅದರ ತಾತ್ಪರ್ಯ ಒಂದ್ ಕಡೆ ಅನುವಾದ ಮಾಡಿದ್ದಾರೆ. ಬಾಲಜೇನ ನಿಧಾನೇನ ಅಂತ ಅಲ್ಲಿ ಶಬ್ದ ಇರೋದು. ಬಾಲ ಅಂತಂದ್ರೆ ಆ ಕರು, ಅದರ ನಿಧಾನ ಅಂದ್ರೆ ಕಾರಣ. ಆ ಕರುವನ್ನು ಕಟ್ಟಿ ಹಾಕಿ ಅದಕ್ಕೇನೋ ಹಾಲು ಕೊಡದೆ ತಾಯಿಯಿಂದ ಹಾಲನ್ನು ಕಸಿಯುವವಳು ಅಂತ ಅದರ ಅರ್ಥ ಆಗ್ತದೆ. ಬಾಲ್ವಜೇನ ನಿಧಾನೇನ ಅಂತ ಇನ್ನೊಂದು ಕಡೆ ಪಾಠ ಇದೆ. ಬಾಲ್ವಜೇನ ಅಂತಂದ್ರೆ ಬಲ್ವಜ ಎಂಬ ಹಗ್ಗದಿಂದ ಆ ಹಸುವಿನ ಕಾಲನ್ನು ಕಟ್ಟಿ ಹಾಕಿ ಬೇರೆ ಹಸುವಿನ ಕರುವಿನಿಂದ ಹಾಲನ್ನು ಕರೆಯುವಂಥವನಾಗಲಿ. ದುಹ್ಯೇತ ಪರ್ವತ್ಸೇನ ಅಂತಿದೆ. ಅದನ್ನು ಗಮನಿಸಿ, ಆ ಅನುವಾದ ಎಷ್ಟು ಅಶುದ್ಧವಾಗಿದೆ ಅಂತ ನಿಮ್ ಗಮನಕ್ಕೆ ಬರ್ತದೆ.
ಹಸು ಒಂದು ಹಾಲು ಹಿಂಡ್ತಾ ಇಲ್ಲ. ಆಗ ಅದನ್ನು ಹಾಲು ಹಿಂಡುವಂತೆ ಮಾಡಲಿಕ್ಕಾಗಿ ಹಗ್ಗದಿಂದ ಅದರ ಕಾಲನ್ನು ಕಟ್ಟಿ ಹಾಕಿದ್ದಾನೆ. ಹಾಲನ್ನು ಕರಿತಾ ಇದ್ದಾನೆ. ಕಾಲುಗಳನ್ನು ಕಟ್ಟಿ ಕಂಚಿನ ಪಾತ್ರೆಯಲ್ಲಿ ಬೇರೆ ಹಸುವಿನ ಕರುವಿನಿಂದ ಹಾಲನ್ನು ಕರೆಯುವುದು. ಬೇರೆ ಹಸುವಿನ ಕರುವಿನಿಂದ ಹಾಲನ್ನು ಕರೆಯುವುದು ಅಂದ್ರೆ ಅಲ್ಲಿ ಸ್ಪಷ್ಟ ಆಗೋದಿಲ್ಲ. ಬೇರೆ ಹಸುವಿನ ಕರುವನ್ನ ಅಲ್ಲಿ ಈ ಹಸುವಿನ ಮುಂದೆ ನಿಲ್ಲಿಸಿ ಅನ್ನುವುದು ಸ್ಪಷ್ಟ ಆಗಲಿಲ್ಲ. ಅಲ್ಲಿ ಓದಿದಾಗ ಅದು ಸ್ಪಷ್ಟ ಆಗಲಿಲ್ಲ. ಆದ್ರಿಂದ ಅದನ್ನ ಸ್ಪಷ್ಟಪಡಿಸ್ಕೊಳ್ಳಿಕ್ಕಾಗಿ ನಾವು ಹೀಗೆ ಬರಿಬೇಕು. ಕರುವು ಸತ್ತು ಹೋಗಿದ್ದಾಗ ಬೇರೆ ಕರುವಿನ ಹಸುವಿನಿಂದ ಮುಂದೆ ನಿಲ್ಲಿಸಿ ಈ ಹಸುವಿನ ಮುಂದೆ ನಿಲ್ಲಿಸಿ ಹಾಲು ಕರೆಯುವಂತಹ ಒಂದು ಪಾಪವನ್ನು ಮಾಡಲಿ ಅಂತ ಇದು ಸರಿಯಾದಂತಹ ಅನುವಾದ. ಇಷ್ಟೆಲ್ಲ ಪ್ರತಿಜ್ಞೆಗಳನ್ನು ಅವರೆಲ್ಲರೂ ಕೂಡ ಮಾಡಿದರು. ಆಗ ಅಲ್ಲಿದ್ದಂಥ ಇಂದ್ರ ಅವನಿಗೆ ಬಹಳ ಸಂತೋಷ ಆಯ್ತಂತೆ. ಅಗಸ್ತ್ಯರನ್ನ ಈ ಮುಂದಿನಂತೆ ಅವನು ಮಾತನಾಡಿಸಿದ. ಅಧ್ವರ್ಯವೇ ದುಹಿತರಂ ದದಾತು, ಹಿಂದೆ ಬಂದಿತ್ತು ಇಂಥದ ಒಂದು. ಯಜ್ಞ ನಡೆದಾಗ ಯಜ್ಞ ಮಾಡಿಸಿಕ್ ಬಂದಂತಹ ಪುರೋಹಿತನಿಗೆ ತನ್ನ ಮಗಳನ್ನು ಕೊಟ್ಟು ತನ್ನ ಮಗಳನ್ನು ಕೊಟ್ಟು ಮದುವೆ ಮಾಡಲಿ, ಧಾರ್ಮಿಕನೂ ಪುಣ್ಯಶೀಲನೂ ಆಗಲಿ, ಬ್ರಹ್ಮಲೋಕಕ್ಕೆ ಅವನು ಹೋಗಲಿ. ಅಗಸ್ತ್ಯನಿಗೆ ಗೊತ್ತಾಯ್ತು, ಆಶೀರ್ವಾದ ಸ್ತೋಯ ಪ್ರೋಕ್ತ, ನೀನು ಮಾಡಿದ್ದ ಶಪಥ ಅಲ್ಲ, ಕದ್ದವನು ನೀನೇ ಆಗಿದ್ದೆ. ಆದ್ರಿಂದ ನೀನು ನಮ್ಮ ಕರುವನ್ನು ಒಪ್ಪಿಸು. ಇಲ್ಲಿ ಇನ್ನೊಂದು ಅಂಶವನ್ನು ನಾನು ಹೇಳೋದನ್ನು ಮರೆತೆ. ಸಾಮವೇದ ಅಥರ್ವವೇದವನ್ನು ಅಧ್ಯಯನ ಮಾಡಿದಂತಹ ವ್ಯಕ್ತಿಗೆ ದಾನ ಮಾಡಲಿ ಅಂತ ಹೀಗೆಲ್ಲ ಇನ್ನೂ ಕೆಲವು ಪ್ರತಿಜ್ಞೆಗಳಿವೆ. ಅಥರ್ವ ವೇದವನ್ನು ಅಧ್ಯಯನ ಮಾಡಿ ಸ್ನಾತಕನಾಗಲಿ, ಎಲ್ಲಾ ವೇದಗಳನ್ನು ಅಧ್ಯಯನ ಮಾಡಿ ಪುಣ್ಯಶೀಲನಾಗಲಿ, ಧಾರ್ಮಿಕನಾಗಲಿ, ಅವನು ಬ್ರಹ್ಮಜ್ಞಾನಿ ಆಗಲಿ, ಬ್ರಹ್ಮಲೋಕಕ್ಕೆ ಹೋಗಲಿ. ನೀನು ಮಾಡಿದ್ದು ಶಪಥ ಅಲ್ಲ ಇದು. ಈ ಶಪಥ ಅಂತನ್ನೋದು ಶಾಪರೂಪವಾಗಿಲ್ಲ, ಯಾವುದೇ ಪಾಪಗಳನ್ನು ನೀನು ಘೋಷಿಸಿಕೊಂಡಿಲ್ಲ, ಆಶೀರ್ವಾದ ಮಾಡಿದ್ದಾಗಿದೆ. ಕಮಲಗಳನ್ನು ಕದ್ದವನು ನೀನೇ ಆಗಿದ್ದೆ, ಆ ಕಮಲದ ಹೂಗಳನ್ನು ಕೊಡು ಅಂತ ಕೇಳಿದ. ಆಗ ಇಂದ್ರ ಹೇಳಿದ, ಸಮಯ ಭಗವನ್ ಲೋಭಾತ್ ನಮಯ ಭಗವನ್ ಲೋಭಾತ್, ನಿಮ್ಮ ಕಮಲಗಳನ್ನು ನಾನು ಲೋಭದಿಂದ ಕದ್ದಿಲ್ಲ, ಇದನ್ನು ಗಮನಿಸಿ. ನಿಮ್ಮ ಮುಖದಿಂದ ಧರ್ಮವನ್ನು ಕೇಳಬೇಕು ಅಂತ ಅನಿಸ್ತು ನನಗೆ. ಧರ್ಮಂತು ಶ್ರೋತು ಕಾಮೇನ ಹೃತಂ ನ ಕ್ರೋಧುಮರ್ಹಸಿ. ನೀನು ಕೋಪ ಮಾಡ್ಕೊಳ್ಳೋದು ತರ ಅಲ್ಲ. ಇಷ್ಟು ಜನ ಋಷಿಗಳಿದ್ದೀರಿ, ರಾಜರ್ಷಿಗಳಿದ್ದೀರಿ, ಧಾರ್ಮಿಕವಾದಂತಹ ಜೀವನವನ್ನು ನಡೆಸಿದಂಥವ್ರು ನೀವೆಲ್ಲ. ನಿಮ್ಮ ಮುಖದಿಂದ ಧರ್ಮದ ಒಂದು ಸ್ಮೃತಿಯನ್ನ ನಾನು ಕೇಳಬೇಕು ಅಂತ ಅಪೇಕ್ಷೆ ಪಟ್ಟೆ. ಅದಾಯ್ತು. ಈಗ ಕೋಪ ಮಾಡ್ಕೋಬೇಡಿ. ಧರ್ಮ ಸೇತು ಅನಾಮಯ, ಈ ಧರ್ಮವೆಂಬ ಸೇತುವೆ, ಇದು ಸಂಸಾರ ಸಾಗರವನ್ನು ದಾಟ್ಲಿಕ್ಕಾಗಿರುವಂತಹ ಸೇತುವೆ, ಅದು ನಿಷ್ಕಂಟಕವಾಗಿದೆ. ನಿಮ್ಮಂತಹ ಋಷಿಗಳು ರಾಜರೆಲ್ಲ ಈ ಜಗತ್ತಿನಲ್ಲಿ ಇದ್ದೀರಿ, ಆದ್ದರಿಂದ ಆ ಸೇತುವೆಯನ್ನು ನೀವು ರಕ್ಷಿಸಿದ್ದೀರಿ. ಈ ಧರ್ಮವನ್ನ ನಾನು ಕೇಳಿದೆ, ಕಮಲದ ಹೂಗಳನ್ನು ತಗೊಳ್ರಿ, ಮತ್ತೆ ನಾನು ಮಾಡಿದ ಅತಿಕ್ರಮವನ್ನು ನೀವು ಕ್ಷಮಿಸಬೇಕು. ಅವರೆಲ್ಲ ಆ ಕಮಲದ ಹೂಗಳನ್ನು ತಗೊಂಡ್ರು. ಅಗಸ್ತ್ಯರು ಅದನ್ನು ತಗೊಂಡ್ರು. ಅಗಸ್ತ್ಯರು ಇಂದ್ರನಿಂದ ಕಮಲಗಳನ್ನು ಸ್ವೀಕಾರ ಮಾಡಿ ಮುಂದೆ ತಮ್ಮ ತೀರ್ಥಯಾತ್ರೆಯನ್ನ ಮುಂದುವರಿಸಿದರು. ಅಲ್ಲಲ್ಲಿ ಪುಣ್ಯತೀರ್ಥಗಳಲ್ಲಿ ಸ್ನಾನವನ್ನು ಕೂಡ ಮಾಡ್ತಾ ಇದ್ರು. ಆಖ್ಯಾನಂ ಯೈದಂ ಯುಕ್ತ ಪಠೇತ್ ಪರ್ವಣಿ ಪರ್ವಣಿ. ಪುಣ್ಯ ಕಾರ್ಯಗಳಲ್ಲಿ, ಹುಣ್ಣಿಮೆ, ಅಮಾವಾಸ್ಯೆ ಮೊದಲಾದ ವಿಶೇಷ ಕಾರ್ಯಗಳು, ವ್ಯತಿಪಾತ, ವೈದ್ಯುತಿ ಮೊದಲಾದ ವಿಶೇಷ ಪುಣ್ಯ ಕಾರ್ಯಗಳಿದ್ದಾಗ, ಆ ಎಲ್ಲ ಪುಣ್ಯ ಕಾಲಗಳಿದ್ದಾಗ ಆ ಎಲ್ಲ ಸಂದರ್ಭಗಳಲ್ಲಿ ಇದನ್ನು ಪಠನ ಮಾಡಬೇಕು. ಯಾಕಂದ್ರೆ ಒಂದು ಸಂಕ್ಷಿಪ್ತವಾದ ಧರ್ಮಗಳ ಸ್ಮೃತಿಯಾಗಿದೆ ಇದು. ಅಂಥವನೇ ಸ್ವಯಂ ತಾನು ಪಠನ ಮಾಡಿ ಧರ್ಮಗಳನ್ನು ಅರಗಿಸಿಕೊಂಡಿದ್ರೆ ಮೂರ್ಖನಾದ ಮಗ ಅವನಿಗೆ ಹುಟ್ಟೋದಿಲ್ಲ. ಜಗತ್ತಿನಲ್ಲಿ ಎಲ್ಲರೂ ಈತನನ್ನು ಸ್ವೀಕರಿಸ್ತಾರೆ, ಯಾರೂ ಇವನನ್ನು ತಿರಸ್ಕರಿಸೋದಿಲ್ಲ. ಅವನಿಗೆ ಯಾವುದೇ ಆಪತ್ತು ಬರೋದಿಲ್ಲ. ಜ್ವರ, ಸಂತಾಪ, ರೋಗ ಯಾವುದೂ ಬರೋದಿಲ್ಲ.
ಶ್ರೇಯೋಭಾಗಿ ಆಗ್ತಾನೆ, ಮರಣಾನಂತರ ಸ್ವರ್ಗವನ್ನು ಪಡಿತಾನೆ, ಶಾಶ್ವತವಾದ ಬ್ರಹ್ಮಲೋಕಕ್ಕೆ ಹೋಗ್ತಾನೆ. ಯಾಕೆಂದ್ರೆ ಈ ಅಧ್ಯಾಯದಲ್ಲಿ ಅಂಥ ಎಲ್ಲ ಸಂಗತಿಗಳು ಅಡಗಿವೆ. ನಿತ್ಯ ಅದನ್ನು ಪಾಠನ ಮಾಡುವುದರಿಂದ ಆ ಧರ್ಮಗಳನ್ನೆಲ್ಲ ನಾವು ತಿಳ್ಕೊಂಡು ಆಚರಣೆಗೆ ತಂದಂತಾಗ್ತದೆ. ನಾವು ತಿಳಿದ ಮಾತ್ರಕ್ಕೆ ಅಧರ್ಮದಿಂದ ದೂರ ಇರ್ತೇವೆ ಅಂತಲ್ಲ, ಆದರೆ ಅಧರ್ಮವನ್ನು ಮಾಡುವಂತಹ ಒಂದು ಫ್ರೀಕ್ವೆನ್ಸಿ ಇರ್ತದಲ್ಲ ನಮ್ಮಲ್ಲಿ, ಮೇಲಿನ ಮೇಲೆ ಅಧರ್ಮವನ್ನು ಮಾಡ್ತಾ ಇರ್ತೇವೆ. ಯಾವುದು ಅಧರ್ಮ ಅನ್ನೋದು ಗೊತ್ತಿದ್ರೆ ಪ್ರತಿನಿತ್ಯ ಅಧರ್ಮವನ್ನು ಮಾಡುವವನು ಆ ಅಧರ್ಮ ಮಾಡುವ ಪ್ರವೃತ್ತಿಯನ್ನು ಕಡಿಮೆ ಮಾಡಿಕೊಂಡು 2 ದಿವಸಕ್ಕೊಮ್ಮೆ ಅಧರ್ಮವನ್ನು ಮಾಡಿಯಾನ. ಅಂತೂ ಒಂದು ದಿವಸ ಅಧರ್ಮವನ್ನು ಮಾಡಿದ ಪಾಪ ಆತನಿಗೆ ತಪ್ಪಿತು. ಪಾಪವನ್ನು ಮಾಡುವ ಪ್ರವೃತ್ತಿ ಕ್ರಮವಾಗಿ ಕ್ಷೀಣಿಸ್ತಾ ಹೋಗ್ತದೆ. ಒಂದೇ ದಿವಸದಿಂದ ಹಗಲು ಕಳೆದು ರಾತ್ರಿಯಾಗಿ ಮತ್ತೆ ಹಗಲಾಗುವುದರ ಒಳಗೆ ಯಾವ ವ್ಯಕ್ತಿಯೂ ಅಧಾರ್ಮಿಕನಾದವನು ಧಾರ್ಮಿಕ ಆಗಿ ಬಿಡೋದಿಲ್ಲ. ಆದರೆ ಧರ್ಮ ಏನು ಅಂತನ್ನುವುದು ಮನುಷ್ಯನಿಗೆ ಗೊತ್ತಿದ್ರೆ ಯಾವುದಾದ್ರೂ ಒಂದು ಕಾಲದಲ್ಲಿ ತಾನು ಮಾಡ್ತಿರೋದು ಅಧರ್ಮ ಅಂತ ಅವನಿಗೆ ಗೊತ್ತಾಗ್ತದೆ. ಆ ಸಂಸ್ಕಾರ ಅವನನ್ನು ಕಾಪಾಡ್ತದೆ. ಅಂಥ ಸಂಸ್ಕಾರವನ್ನು ನಮಗೆ ತೋರಿಸಿಕೊಡುವಂಥ ಒಂದು ಅಧ್ಯಾಯ ಇದು. ಸುಮಾರು 10 ಶ್ಲೋಕಗಳು ಹಿಂದಿನ ಅಧ್ಯಾಯದಲ್ಲೂ ಕೂಡ ಬಂದಿವೆ. ಕಥೆಯಲ್ಲೂ ಸಾಮ್ಯ ಇದೆ. ಶುನಸ್ಸಖನ ಹೆಸರು ಒಂದು ಇಲ್ಲಿ ಬಂದಿದೆ, ಅಥವಾ ಪಶುಸಖ. ನಾನು ಆಗಲೇ ಅದನ್ನು ಹೇಳಿದೆ. ಅವರ ಜೊತೆಗೆ ಶುನಸ್ಸಖನು ತೀರ್ಥಯಾತ್ರೆಗೆ ಹೊರಟಿದ್ದ ಅಂತ ಆರಂಭದಲ್ಲಿ ಬರಲಿಲ್ಲ. ಶುನಸ್ಸಖ ಅಂತ ಕೆಲವು ಕಡೆ ಇದೆ, ಪಶುಸಖ ಅಂತ ಒಂದು ಕಡೆ ಕೆಲವು ಕಡೆ ಇದೆ. ಅದು ಹೆಸರು ಏನೇ ಇರಲಿ, ಅವರೆಲ್ಲರೂ ತೀರ್ಥಯಾತ್ರೆಗೆ ಹೊರಟಾಗ ಇವನು ಹೊರಟಿದ್ದ ಅಂತ ಅನ್ನೋದು ಅಲ್ಲಿ ಬಂದಿಲ್ಲ. ಆದ್ರೆ ಮುಂದೆ ಇದ್ದಕ್ಕಿದ್ದಂತೆ ಅವನ ಹೆಸರು ಬಂದಿದೆ. ಆತ ಹೇಳುವಂತಹ ಒಂದು ಶ್ಲೋಕ ಇದೆ. ಅದು ಅಲ್ಲೇನಾದ್ರೂ ಪ್ರಮಾದ ಆಗಿದೆಯೋ ಏನೋ ಅಂತ ಸಂಶಯ ಇದೆ. ಹೀಗೆ ಇದನ್ನ ಕೆಲವರು ಅನುವಾದಕಾರರು ಗುರುತಿಸಿ ಅದಕ್ಕೊಂದು ಅಡಿ ಟಿಪ್ಪಣಿ ಬರೆದಿದ್ದಾರೆ. ಎಲ್ಲಾ ಪುಸ್ತಕಗಳಲ್ಲಿಯೂ ಈ ಶ್ಲೋಕ ಅಂತೂ ಇದೆ. ಅಥವಾ ಆ ಶುನಸ್ಸಖ ಅವನ ರೂಪದಲ್ಲಿ ಇಂದ್ರನೇ ಇದನ್ನು ಕದ್ದವನು. ಇದು ಹಿಂದಿನ ಅಧ್ಯಾಯದಲ್ಲಿ. ಇಲ್ಲೂ ಇಂದ್ರನೇ ಕದೀತಾನೆ. ಇಂದ್ರ ಕೊಟ್ಟಂತ ಉತ್ತರನೂ ಕೂಡ 2 ಅಧ್ಯಾಯದಲ್ಲೂ ಒಂದೇ ಥರ ಇದೆ. ಪ್ರಕರಣವೇ ಬೇರೆ ಆದ್ರೂ ಈ ಶುನಸ್ಸಖನ ಪ್ರಸ್ತಾವ ಇಲ್ಲಿ ಯಾಕೆ ಬಂತು, ಅದು ವ್ಯಾಸರಿಗೆ ಸಮ್ಮತವ ಆ ಶ್ಲೋಕ, ಅದನ್ನು ನಾವು ತೀರ್ಮಾನಿಸುವುದು ಕಷ್ಟ ಆಗ್ತದೆ. ಅಂತೂ ಬಂದದ್ದನ್ನು ಗಮನಿಸಿದ್ದೀವಿ, ಅಧ್ಯಾಯವನ್ನು ಕೇಳಿದ್ದೀವಿ. ಅದರ ಸಾರವನ್ನು ಗ್ರಹಿಸಿ ಈ ಕಥೆಯ ಶ್ರವಣವನ್ನು ಇಲ್ಲಿಗೆ ಸಮಾಪ್ತ ಮಾಡೋಣ.